ಮತ್ತೆ ನೀನು ಕಬೀರ್ ಆನಂದನ್ನ ಮದುವೆ ಆಗ್ಬೇಕು. ಅಜ್ಜಿ, ನೀವ್ ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ? ಈ ಸಲ ಅಂತೂ ಗೌತಮ್ನ ತಪ್ಪೇ ಇರ್ಲಿಲ್ಲ. ನೋಡು, ಅದೆಲ್ಲ ನನಗ್ ಬೇಕಾಗಿಲ್ಲ. ನನ್ನ ಕಂಡೀಷನ್ಗೆ ನೀನು ಒಪ್ಪಿದ್ರೆ ನಾನು ನಿನಗೆ ಸಹಾಯ ಮಾಡ್ತೇನೆ. ಅಜ್ಜಿ, ನಾನ್ ನಿಮ್ ಮೊಮ್ಮಗಳು, ಮತ್ತೆ ನಿಮ್ ಮೊಮ್ಮಗಳ ಜೊತೆ ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಇವತ್ತು ನನ್ನ ಮಗ ಸ್ಥಿತಿಲಿರೋದಕ್ಕೆ ನೀನೇ ಕಾರಣ. ಅಜ್ಜಿ, ನಿನಗೆ ನನ್ನ ಕಂಡೀಷನ್ ಒಪ್ಪಿಗೆ ಇದ್ರೆ ಮಾತ್ರ ನಾನು ನಿನಗೆ ಸಹಾಯ ಮಾಡ್ತೀನಿ. ಅಜ್ಜಿ, ನನ್ ಮಾತು ಕೇಳಿ. ಅನ್ವಿತಾಗೆ ಈಗ ಏನ್ ಮಾಡ್ಬೇಕು ಎಂದು ತಿಳಿಲಿಲ್ಲ. ಅನ್ವಿತಾ, ದಯವಿಟ್ಟು ಚಿಂತೆ ಮಾಡ್ಬೇಡ, ನಾನೇನಾದ್ರೂ ಮಾಡ್ತೀನಿ. ನೀನೇನ್ ಮಾಡ್ತೀಯಾ? ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಭಿಕ್ಷೆ ಬೇಡ್ತಾ ಇರ್ತೀಯಾ? ಅನ್ವಿತಾ, ನೀನ್ ನನ್ ಮಾತನ್ ಕೇಳು. ಈ ವೇಸ್ಟ್ ಬಾಡಿಗೆ ಈಗ್ಲೇ ನೀನ್ ಡೈವರ್ಸ್ ಕೊಡು. ಇವ್ ನಿನ್ ಜೀವನದಿಂದ ತೊಲಗ್ಲಿ. ಮನೆಗ್ ವಾಪಸ್ ಕರ್ಕೋಬೇಡ. ತುಂಬಾ ಒಳ್ಳೆ ಹುಡುಗ. ಮತ್ತೆ ಕಬೀರ್ ನಿನ್ ಫ್ರೆಂಡ್ಸ್, ಅವರಪ್ಪ ಕೋಟ್ಯಾಧೀಶ್ವರರು. ಅವರಿಗೆ 30 ಲಕ್ಷ ಲೆಕ್ಕಕ್ಕೆ ಇರಲ್ಲ. ಅವ್ರು ಖಂಡಿತ ನಮ್ಗೆ ಸಹಾಯ ಮಾಡ್ತಾರೆ. ಕಮಾನ್ ಅನ್ವಿತಾ.